ವಾದ ಏನು ಅನ್ನೋದನ್ನ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಟಿಜೆ ಅಬ್ರಹಾಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಇವತ್ತು ಮಾಡ್ತು. ಖುದ್ದು ಟಿಜೆ ಅಬ್ರಹಾಂರಿಂದಲೇ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡಲಾಯಿತು. ಟಿಜೆ ಅಬ್ರಹಾಂ ಅವರೇ ಸ್ವತಃ ತಾವೇ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ತಮ್ಮ ಆರೋಪ ಏನು, ವಾದ ಏನು ಅನ್ನೋದನ್ನ 2010ರಲ್ಲಿ ಒಂದು ಕಾನೂನು ಬಾಹಿರ ಗಿಫ್ಟ್ ಡೀಡ್ ಅಂತ ಹೇಳಿ ವಾದವನ್ನು ಮಾಡ್ತಾರೆ. ಟಿಜೆ ಅಬ್ರಹಾಂ ಅವರೇ ಸ್ವತಃ ವಾದ ಮಾಡ್ತಾರೆ. 2013 ಸಿಎಂ ಚುನಾವಣಾ ಅಫಿಡವಿಟ್ ಗಿಫ್ಟ್ ಡೀಡ್ ಉಲ್ಲೇಖಿಸಿಲ್ಲ. ನೋಡಿ, 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಅಫಿಡವಿಟ್ ಅನ್ನ ಸಲ್ಲಿಸ್ತಾರಲ್ಲ, ಆಗ ಇದನ್ನ ಉಲ್ಲೇಖ ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ. ಮುಂದುವರಿದು ಟಿಜೆ ಅಬ್ರಹಾಂ ಅವರು ತಮ್ಮ ವಾದದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಹೊರಡ್ತಾರೆ. 2014ರಲ್ಲಿ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. 2014ರಲ್ಲಿ ಸಿಎಂ ಆಗ್ತಾರೆ, ಕರ್ನಾಟಕದ ಸಿಎಂ ಆಗ್ತಾರೆ ಅವರು. ಜಮೀನಿಗೆ ಬದಲಾಗಿ ಪರಿಹಾರ ಬೇಕೆಂದು ಸಿಎಂ ಪತ್ನಿ ಮೂಡಾಗೆ ಅರ್ಜಿಯನ್ನು ಹಾಕಿದ್ರು. ಇನ್ ಡೀಟೇಲ್ ಆಗಿ ಏನೇನಾಯಿತು ಆಯಾ ಕಾಲಘಟ್ಟದಲ್ಲಿ ಅನ್ನೋದನ್ನು ಟಿಜೆ ಅಬ್ರಹಾಂ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, 60:40 ಇದ್ದ ರೇಷಿಯೋ 50:50 ಆಗಿ ಬದಲಾವಣೆ ಮಾಡಿದ ಸರ್ಕಾರ ಹೆಂಗಿತ್ತು ನೋಡಿ ಮೊದಲು, ಅದನ್ನು ಸರ್ಕಾರ ಏನು ಮಾಡ್ತು, ಏನು ಮಾರ್ಪಾಡು ಮಾಡ್ತು ಅನ್ನೋದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ನೋಡಿ, ಹಾಗೆ ಕೆಸರೆ ಗ್ರಾಮ ಎಂದರೆ ಚಿಂತಾಮಣಿ, ವಿಜಯನಗರ ಎಂದರೆ ಸದಾಶಿವನಗರ. ನೋಡಿ, ಕೆಸರೆ ಗ್ರಾಮ ಎಂದರೆ ಚಿಂತಾಮಣಿ, ವಿಜಯನಗರ ಅಂದರೆ ಸದಾಶಿವನಗರ ಅಂಥೇಳಿ ಎಲ್ಲ ಹೇಳ್ತಾರೆ. ಅಂದರೆ ಅವರು ವಾದದಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಏನೇನಾಯಿತು ಇದರಲ್ಲಿ, ಟಿಜೆ ಅಬ್ರಹಾಂ ಅವರು ವಾದವನ್ನು ಮಂಡಿಸ್ತಿರ್ಬೇಕಾದ್ರೆ ನ್ಯಾಯಾಧೀಶರಿಗೆ ಪ್ರತಿಯೊಂದನ್ನು ಕೂಡ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಚಿಂತಾಮಣಿ ಜಮೀನಿಗೆ ಸದಾಶಿವನಗರದಲ್ಲಿ ಪರಿಹಾರ ನೀಡಿದ್ದಾರೆ. ಚಿಂತಾಮಣಿಯ ಜಮೀನಿಗೆ ಸದಾಶಿವನಗರದಲ್ಲಿ ಪರಿಹಾರ ನೀಡಿದ್ದಾರೆ. ಸದಾಶಿವನಗರ ಅಂತ ಹೇಳಿದರೆ ಅಲ್ಲಿ ಚಿನ್ನದಂಥ ಬೆಲೆ ಇದೆ, ಹೀಗಾಗಿ ಎಲ್ಲಿ ಪರಿಹಾರ ನೀಡಿದ್ದಾರೆ ಅನ್ನೋದೆಲ್ಲವನ್ನು ಕೂಡ ಎಳೆಯಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಪತ್ನಿಗೆ ಮೂಡ ವಿಜಯನಗರದಲ್ಲಿ 14 ಸೈಟ್ ನೀಡಿದೆ ಅನ್ನೋದನ್ನು ಕೂಡ ನ್ಯಾಯಾಧೀಶರಿಗೆ ಮನವರಿಕೆಯನ್ನು ಮಾಡ್ತಾರೆ. ಟಿಜೆ ಅಬ್ರಹಾಂ ಅವರೇ ವಾದವನ್ನು ಮಾಡಿಸ್ತಾರೆ, ಅವರ ವಾದವನ್ನು ಮುಂದೂಡಿಕೆ ಮಾಡ್ತಾರೆ. ಟಿಜೆ ಅಬ್ರಹಾಂ ವಿಚಾರಣೆಯನ್ನು ಆಗಸ್ಟ್ 21ಕ್ಕೆ ಮುಂದೂಡಿಕೆಯನ್ನು ಮಾಡಿ ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರ ವಾದ ಏನು, ಆರೋಪ ಮಾಡಿದ್ರಲ್ಲ ಅವ್ರ ವಾದ ಏನು, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಖಾಸಗಿ ದೂರು ವಿಚಾರಣೆಯನ್ನು ಮಾಡಿದರು, ಆದರೆ ಅದನ್ನು 20ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತಿನ ಒಂದು ವಿಚಾರಣೆಯಲ್ಲಿ ಹಿಯರಿಂಗ್ನಲ್ಲಿ 21ಕ್ಕೆ ಟಿಜೆ ಅಬ್ರಹಾಂ, 20ಕ್ಕೆ ಸ್ನೇಹಮಯಿ ಕೃಷ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿಂದು ವಿಚಾರಣೆಯನ್ನು ಮಾಡಲಾಯಿತು. ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿ ಸೆಕ್ಷನ್ 19 ಅಡಿ ದೂರು ಸಲ್ಲಿಕೆ ಮಾಡಲಾಗಿದೆ. ಬಹಳ ಕ್ಲಿಯರ್ ಆಗಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ನೋಡಿ, ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸೆಕ್ಷನ್ 19 ಅಡಿಯಲ್ಲಿ ದೂರು ಸಲ್ಲಿಕೆ ಮಾಡಲಾಗಿದೆ. ಸೆಕ್ಷನ್ 17 ಅಡಿ ಖಾಸಗಿ ದೂರು ಸಲ್ಲಿಸಿದ್ರೆ ಪೂರ್ವ ಅನುಮತಿ ಬೇಕು. ಸೆಕ್ಷನ್ 19 ಅಡಿ ದೂರು ಪರಿಜ್ಞಾನಕ್ಕೆ ಪಡೆಯಲು ಅನುಮತಿ ಬೇಕಿಲ್ಲ ಅನ್ನೋದು ವಾದವನ್ನು ಮಂಡಿಸ್ತಾರೆ ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲರು. ಆದರೂ ಕೂಡ ದೂರುದಾರರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ. ಅನುಮತಿಯನ್ನು ಕೋರಿದ್ದಾರೆ. ಹೀಗಾಗಿ ನ್ಯಾಯಾಲಯ ನಮ್ಮ ಖಾಸಗಿ ದೂರನ್ನು ಸ್ವೀಕರಿಸಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲರ ವಾದ ಆಗಿತ್ತು. ಮುಂದುವರೆದು ಅವರು ಮಾತಾಡ್ತಾರೆ. ದೂರುದಾರರ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗರ್ ಅವರು ವಾದ ಮಾಡ್ತಾರೆ. ನೋಡಿ, ದೂರುದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗರ್ ಅವರು ವಾದವನ್ನು ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದವನ್ನು ಮಂಡಿಸಿದ ವಕೀಲರು ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಏನು ವಿಚಾರಣೆ ಏನಿತ್ತು, ಅವರು ವಾದ ಮಂಡಿಸ್ತಾ ಹೇಳ್ತಾರೆ. ಸೆಕ್ಷನ್ 17 ಅಡಿಯಲ್ಲಿ ಇದು ದೂರು ದಾಖಲಾಗಿದೆ. ಹಾಗೆ ಸೆಕ್ಷನ್ 19 ಅಡಿ ದೂರು ಪರಿಜ್ಞಾನಕ್ಕೆ ಪಡೆಯಲು ಅನುಮತಿ ಬೇಕಿಲ್ಲ ಅನ್ನೋದನ್ನು ಇಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಇದರ ವಾದ ಪ್ರತಿವಾದ ಆಲಿಸಿದ ವಕೀಲರು ಇವರ ವಿಚಾರಣೆಯನ್ನು ಅಥವಾ ಇದನ್ನು ಮುಂದೂಡಿಕೆ ಮಾಡಿದ್ದಾರೆ 20ನೇ ತಾರೀಕಿಗೆ. ಇನ್ನು ಮತ್ತೆ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ. ಇನ್ನು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಹಳ ಸ್ವಾರಸ್ಯಕರವಾದಂತಹ ವಾದ ಪ್ರತಿವಾದ ಇವತ್ತು ನಡೀತು. ಸದ್ಯ ಏನಾಯಿತು, ಫೈನಲಿ ನ್ಯಾಯಾಧೀಶರು ಏನಂದ್ರು, ಏನಾಯಿತು ಇವತ್ತಿನ ವಾದ ಪ್ರತಿವಾದ? ರಂಜಿತ್, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಇವತ್ತು 2 ಅರ್ಜಿಗಳ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಡೆಸಿದ್ದು. ಇದರಲ್ಲಿ
ಪ್ರಮುಖವಾಗಿ ಮೊದಲಿಗೆ ಏನು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಅವರ ವಾದವನ್ನು ಆಲಿಸಿದ್ರು. ಏನು ಇವತ್ತಿಗೆ ಆದೇಶವನ್ನು ನೀಡೋದಾಗಿ ಹೇಳಿದ್ದಂಥ ನ್ಯಾಯಾಧೀಶರು ಇವತ್ತು ಕೆಲ ಕಾಲ ಅವರ ವಾದವನ್ನು ಆಲಿಸಿದ ನಂತರ ಒಂದಷ್ಟು ವಿಚಾರಗಳನ್ನು ಅವರ ಸ್ನೇಹಮಯಿ ಕೃಷ್ಣ ಪರ ವಕೀಲರಿಗೆ ಕೇಳಿದ್ದು, ಯಾಕೆ ಈ ಒಂದು ಪ್ರಕರಣದಲ್ಲಿ ನನ್ನ ಮುಂದೆ 3 ಆಯ್ಕೆಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ ಒಂದು, ನಾನೇನಾದರೂ ಈ ಒಂದು ಅರ್ಜಿಯನ್ನು ತಿರಸ್ಕರಿಸಿದ್ದೆ ಆದರೆ ಯಾವುದೇ ಅವಶ್ಯಕತೆ ಇರಲ್ಲ, ಅರ್ಜಿ ತಿರಸ್ಕೃತ ಆಗುತ್ತೆ. ಆದರೆ ಎರಡನೇದಾಗಿ ನಾನು ಇದನ್ನು ಕಾಗ್ನಿಸೆನ್ಸ್ ತಗೊಂಡಿದ್ದೆ ಆದರೆ ಇದಕ್ಕೆ ರಾಜ್ಯಪಾಲರ ಒಂದು ಪೂರ್ವಾನುಮತಿ ಬೇಕಾಗುತ್ತೆ. ಅಲ್ಲದೆ ಇದರಲ್ಲಿ ಪೊಲೀಸರಿಗೆ ನಾನು ತನಿಖೆಗೆ ಸೂಚಿಸಬೇಕಂದ್ರೂ ಇದರಲ್ಲಿ ರಾಜ್ಯಪಾಲರ ಪೂರ್ವಾನುಮತಿ ಬೇಕಾಗುತ್ತೆ ಅಂತೇಳಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಒಂದು ವಕೀಲರು ಒಂದಷ್ಟು ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ಕ್ಕೆ ಸಂಬಂಧಿಸಿದಂತೆ ನಾವು ಅನುಮತಿಯನ್ನು ಕೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಪೂರ್ವಾನುಮತಿಯ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಾದವನ್ನು ಮುಂದಿಡ್ತಾರೆ. ಅಲ್ಲದೆ ಹೈಕೋರ್ಟ್ನ ಆದೇಶ ಏನಿದೆ ಅದು ಅನ್ವಯ ಆಗುವಂಥದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 19ಕ್ಕಷ್ಟೇ ಅನ್ವಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳುವಂಥದ್ದು. ಇದರ ಆದೇಶವನ್ನು ಆಗಸ್ಟ್ 20ಕ್ಕೆ ಕಾಯ್ದಿರಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಇನ್ನೊಂದು ಅರ್ಜಿ ವಿಚಾರಣೆ TJ ಅಬ್ರಾಹಂ ಸಲ್ಲಿಸಿದಂಥ ಅರ್ಜಿಯನ್ನು ಪರಿಗಣನೆ ಮಾಡಬೇಕಾ ಇಲ್ಲ ಅನ್ನೋ ಸಂಬಂಧ ಖುದ್ದು TJ ಅಬ್ರಾಹಂ ಇವತ್ತು ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸುವಂಥದ್ದು. ಈ ವೇಳೆಯಲ್ಲಿ ಸಾಕಷ್ಟು ವಿಚಾರಗಳನ್ನ TJ ಅಬ್ರಾಹಂ ನ್ಯಾಯಾಲಯದ ಗಮನಕ್ಕೆ ತಂದು ಇನ್ನಷ್ಟು ವಾದ ಮಾಡಲಿಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳಿ. ಥ್ಯಾಂಕ್ ಯು. ತಮ್ಮೆಲ್ಲ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ. ನೀವು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಹಳ ಸ್ವಾರಸ್ಯಕರವಾದಂತಹ ವಾದ ಪ್ರತಿವಾದ ಇವತ್ತು ನಡೀತು. ಸದ್ಯ ಏನಾಯ್ತು ಫೈನಲಿ? ನ್ಯಾಯಾಧೀಶರು ಏನಂದ್ರು, ಏನಾಯ್ತು ಇವತ್ತಿನ ವಾದ ಪ್ರತಿವಾದ? ರಂಜಿತ್, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಇವತ್ತು 2 ಅರ್ಜಿಗಳ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಡೆಸಿದ್ದು. ಇದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಏನು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಅವರ ವಾದವನ್ನು ಆಲಿಸಿದ್ರು. ಏನು ಇವತ್ತಿಗೆ ಆದೇಶವನ್ನು ನೀಡೋದಾಗಿ ಹೇಳಿದ್ದಂಥ ನ್ಯಾಯಾಧೀಶರು ಇವತ್ತು ಕೆಲ ಕಾಲ ಅವರ ವಾದವನ್ನು ಆಲಿಸಿದ ನಂತರ ಒಂದಷ್ಟು ವಿಚಾರಗಳನ್ನು ಅವರ ಸ್ನೇಹಮಯಿ ಕೃಷ್ಣ ಪರ ವಕೀಲರಿಗೆ ಕೇಳಿದ್ದು, ಯಾಕೆ ಈ ಒಂದು ಪ್ರಕರಣದಲ್ಲಿ ನನ್ನ ಮುಂದೆ 3 ಆಯ್ಕೆಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ ಒಂದು, ನಾನೇನಾದರೂ ಈ ಒಂದು ಅರ್ಜಿಯನ್ನು ತಿರಸ್ಕರಿಸಿದ್ದೆ ಆದರೆ ಯಾವುದೇ ಅವಶ್ಯಕತೆ ಇರಲ್ಲ, ಅರ್ಜಿ ತಿರಸ್ಕೃತ ಆಗುತ್ತೆ. ಆದರೆ ಎರಡನೇದಾಗಿ ನಾನು ಇದನ್ನು ಕಾಗ್ನಿಸೆನ್ಸ್ ತಗೊಂಡಿದ್ದೆ ಆದರೆ ಇದಕ್ಕೆ ರಾಜ್ಯಪಾಲರ ಒಂದು ಪೂರ್ವಾನುಮತಿ ಬೇಕಾಗುತ್ತೆ. ಅಲ್ಲದೆ ಇದರಲ್ಲಿ ಪೊಲೀಸರಿಗೆ ನಾನು ತನಿಖೆಗೆ ಸೂಚಿಸಬೇಕಂದ್ರೂ ಇದರಲ್ಲಿ ರಾಜ್ಯಪಾಲರ ಪೂರ್ವಾನುಮತಿ ಬೇಕಾಗುತ್ತೆ ಅಂತೇಳಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಒಂದು ವಕೀಲರು ಒಂದಷ್ಟು ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ಕ್ಕೆ ಸಂಬಂಧಿಸಿದಂತೆ ನಾವು ಅನುಮತಿಯನ್ನು ಕೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಪೂರ್ವಾನುಮತಿಯ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಾದವನ್ನು ಮುಂದಿಡ್ತಾರೆ. ಅಲ್ಲದೆ ಹೈಕೋರ್ಟ್ನ ಆದೇಶ ಏನಿದೆ ಅದು ಅನ್ವಯ ಆಗುವಂಥದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 19ಕ್ಕಷ್ಟೇ ಅನ್ವಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳುವಂಥದ್ದು. ಇದರ ಆದೇಶವನ್ನು ಆಗಸ್ಟ್ 20ಕ್ಕೆ ಕಾಯ್ದಿರಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಇನ್ನೊಂದು ಅರ್ಜಿ ವಿಚಾರಣೆ TJ ಅಬ್ರಾಹಂ ಸಲ್ಲಿಸಿದಂಥ ಅರ್ಜಿಯನ್ನು ಪರಿಗಣನೆ